ಇಲ್ಲಿರುವ ಡಿಕೆ ಶಿವಕುಮಾರ್ ಆಪ್ತ ಬಣದ ಶಾಸಕರು ಪಟ್ಟನ್ನ ಸಡಿಲಿಸುವ ಲಕ್ಷಣಗಳು ಕಾಣ್ತಾ ಇಲ್ಲ. ಇತ್ತ ಡಿಕೆ ಶಿವಕುಮಾರ್ ಕೂಡ ಪಟ್ಟದ ಫೈಟ್ ನಿಂದ ಕಾಲನ್ನ ಹಿಂದೆ ಇಡೋ ಚಾನ್ಸೇ ಇಲ್ಲ ಅನ್ನೋ ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ. ಹೀಗೆ ಡಿಕೆ ಬಣದಿಂದ ಕುರ್ಚಿ ಫೈಟ್ ನ ಪಟ್ಟುಗಳು ಬಿಗಿಯಾಗ್ತಾ ಇದ್ದಂತೆ ಕಾಂಗ್ರೆಸ್ನ ಹೈಕಮಾಂಡ್ ಅಲರ್ಟ್ ಆಗಿದೆ. ಸಮಸ್ಯೆ ಇತ್ಯರ್ಥಕ್ಕೆ ಇದೀಗ ವೇಣುಗೋಪಾಲ್ ಅವರ ರಂಗ ಪ್ರವೇಶ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದ್ರು, ಯಾವುದೇ ರೀತಿ ಹೇಳಿಕೆ ನೀಡುವ ಹಂತದಲ್ಲಿ ನಾನು ಇಲ್ಲ ಅಂತ ಹೇಳಿ ಕೈ ಚೆಲ್ಲಿದ್ರು. ಇದೀಗ ವೇಣುಗೋಪಾಲ್ ಅವರ ಎಂಟ್ರಿ. ರಾಹುಲ್ ಗಾಂಧಿ ಅವರಿಂದ ಸಂದೇಶವನ್ನ ತರ್ತಾರಾ ಅಥವಾ ಇಲ್ಲಿಂದ ಮಾಹಿತಿಯನ್ನ ಸಂಗ್ರಹಿಸಿ ರಾಹುಲ್ ಗಾಂಧಿ ಅವರಿಗೆ ಇದನ್ನ ರವಾನೆ ಮಾಡ್ತಾರಾ ಅನ್ನೋದು ಕಾದ್ ನೋಡಬೇಕಾಗಿದೆ. ಇವತ್ತೇ ಬೆಂಗಳೂರಿಗೆ ಆಗಮಿಸುವವರಿದ್ದಾರೆ ಕೆಸಿ ವೇಣುಗೋಪಾಲ್. ನಾಯಕರುಗಳನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ವಿಚಾರವನ್ನ ಕಲೆ ಹಾಕಿ ಅದೇ ಸಂದೇಶವನ್ನ ರಾಹುಲ್ ಗಾಂಧಿ ಅವರ ತನಕ ತಲುಪಿಸುವ ಪ್ರಯತ್ನವನ್ನ ಕೆಸಿ ವೇಣುಗೋಪಾಲ್ ಮಾಡಬಹುದು ಅನ್ನೋ ಮಾಹಿತಿ ಇದೆ. ಇಲ್ಲಿರುವ ಡಿಕೆ ಶಿವಕುಮಾರ್ ಆಪ್ತ ಬಣದ ಶಾಸಕರು ಪಟ್ಟನ್ನ ಸಡಿಲಿಸುವ ಲಕ್ಷಣಗಳು ಕಾಣ್ತಾ ಇಲ್ಲ. ಇತ್ತ ಡಿಕೆ ಶಿವಕುಮಾರ್ ಕೂಡ ಪಟ್ಟದ ಫೈಟ್ ನಿಂದ ಕಾಲನ್ನ ಹಿಂದೆ ಇಡೋ ಚಾನ್ಸೇ ಇಲ್ಲ ಅನ್ನೋ ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ. ಹೀಗೆ ಡಿಕೆ ಬಣದಿಂದ ಕುರ್ಚಿ ಫೈಟ್ ನ ಪಟ್ಟುಗಳು ಬಿಗಿಯಾಗ್ತಾ ಇದ್ದಂತೆ ಕಾಂಗ್ರೆಸ್ನ ಹೈಕಮಾಂಡ್ ಅಲರ್ಟ್ ಆಗಿದೆ. ಸಮಸ್ಯೆ ಇತ್ಯರ್ಥಕ್ಕೆ ಇದೀಗ ವೇಣುಗೋಪಾಲ್ ಅವರ ರಂಗ ಪ್ರವೇಶ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದ್ರು, ಯಾವುದೇ ರೀತಿ ಹೇಳಿಕೆ ನೀಡುವ ಹಂತದಲ್ಲಿ ನಾನು ಇಲ್ಲ ಅಂತ ಹೇಳಿ ಕೈ ಚೆಲ್ಲಿದ್ರು. ಇದೀಗ ವೇಣುಗೋಪಾಲ್ ಅವರ ಎಂಟ್ರಿ. ರಾಹುಲ್ ಗಾಂಧಿ ಅವರಿಂದ ಸಂದೇಶವನ್ನ ತರ್ತಾರಾ ಅಥವಾ ಇಲ್ಲಿಂದ ಮಾಹಿತಿಯನ್ನ ಸಂಗ್ರಹಿಸಿ ರಾಹುಲ್ ಗಾಂಧಿ ಅವರಿಗೆ ಇದನ್ನ ರವಾನೆ ಮಾಡ್ತಾರಾ ಅನ್ನೋದು ಕಾದ್ ನೋಡಬೇಕಾಗಿದೆ. ಇವತ್ತೇ ಬೆಂಗಳೂರಿಗೆ ಆಗಮಿಸುವವರಿದ್ದಾರೆ ಕೆಸಿ ವೇಣುಗೋಪಾಲ್. ನಾಯಕರುಗಳನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ವಿಚಾರವನ್ನ ಕಲೆ ಹಾಕಿ ಅದೇ ಸಂದೇಶವನ್ನ ರಾಹುಲ್ ಗಾಂಧಿ ಅವರ ತನಕ ತಲುಪಿಸುವ ಪ್ರಯತ್ನವನ್ನ ಕೆಸಿ ವೇಣುಗೋಪಾಲ್ ಮಾಡಬಹುದು ಅನ್ನೋ ಮಾಹಿತಿ ಇದೆ. ಇಲ್ಲಿರುವ ಡಿಕೆ ಶಿವಕುಮಾರ್ ಆಪ್ತ ಬಣದ ಶಾಸಕರು ಪಟ್ಟನ್ನ ಸಡಿಲಿಸುವ ಲಕ್ಷಣಗಳು ಕಾಣ್ತಾ ಇಲ್ಲ. ಇತ್ತ ಡಿಕೆ ಶಿವಕುಮಾರ್ ಕೂಡ ಪಟ್ಟದ ಫೈಟ್ ನಿಂದ ಕಾಲನ್ನ ಹಿಂದೆ ಇಡೋ ಚಾನ್ಸೇ ಇಲ್ಲ ಅನ್ನೋ ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ. ಹೀಗೆ ಡಿಕೆ ಬಣದಿಂದ ಕುರ್ಚಿ ಫೈಟ್ ನ ಪಟ್ಟುಗಳು ಬಿಗಿಯಾಗ್ತಾ ಇದ್ದಂತೆ ಕಾಂಗ್ರೆಸ್ನ ಹೈಕಮಾಂಡ್ ಅಲರ್ಟ್ ಆಗಿದೆ. ಸಮಸ್ಯೆ ಇತ್ಯರ್ಥಕ್ಕೆ ಇದೀಗ ವೇಣುಗೋಪಾಲ್ ಅವರ ರಂಗ ಪ್ರವೇಶ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದ್ರು, ಯಾವುದೇ ರೀತಿ ಹೇಳಿಕೆ ನೀಡುವ ಹಂತದಲ್ಲಿ ನಾನು ಇಲ್ಲ ಅಂತ ಹೇಳಿ ಕೈ ಚೆಲ್ಲಿದ್ರು. ಇದೀಗ ವೇಣುಗೋಪಾಲ್ ಅವರ ಎಂಟ್ರಿ. ರಾಹುಲ್ ಗಾಂಧಿ ಅವರಿಂದ ಸಂದೇಶವನ್ನ ತರ್ತಾರಾ ಅಥವಾ ಇಲ್ಲಿಂದ ಮಾಹಿತಿಯನ್ನ ಸಂಗ್ರಹಿಸಿ ರಾಹುಲ್ ಗಾಂಧಿ ಅವರಿಗೆ ಇದನ್ನ ರವಾನೆ ಮಾಡ್ತಾರಾ ಅನ್ನೋದು ಕಾದ್ ನೋಡಬೇಕಾಗಿದೆ. ಇವತ್ತೇ ಬೆಂಗಳೂರಿಗೆ ಆಗಮಿಸುವವರಿದ್ದಾರೆ ಕೆಸಿ ವೇಣುಗೋಪಾಲ್. ನಾಯಕರುಗಳನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ವಿಚಾರವನ್ನ ಕಲೆ ಹಾಕಿ ಅದೇ ಸಂದೇಶವನ್ನ ರಾಹುಲ್ ಗಾಂಧಿ ಅವರ ತನಕ ತಲುಪಿಸುವ ಪ್ರಯತ್ನವನ್ನ ಕೆಸಿ ವೇಣುಗೋಪಾಲ್ ಮಾಡಬಹುದು ಅನ್ನೋ ಮಾಹಿತಿ ಇದೆ. ಇಲ್ಲಿರುವ ಡಿಕೆ ಶಿವಕುಮಾರ್ ಆಪ್ತ ಬಣದ ಶಾಸಕರು ಪಟ್ಟನ್ನ ಸಡಿಲಿಸುವ ಲಕ್ಷಣಗಳು ಕಾಣ್ತಾ ಇಲ್ಲ. ಇತ್ತ ಡಿಕೆ ಶಿವಕುಮಾರ್ ಕೂಡ ಪಟ್ಟದ ಫೈಟ್ ನಿಂದ ಕಾಲನ್ನ ಹಿಂದೆ ಇಡೋ ಚಾನ್ಸೇ ಇಲ್ಲ ಅನ್ನೋ ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ. ಹೀಗೆ
ಡಿಕೆ ಬಣದಿಂದ ಕುರ್ಚಿ ಫೈಟ್ನ ಪಟ್ಟುಗಳು ಬಿಗಿಯಾಗ್ತಾ ಇದ್ದಂತೆ ಕಾಂಗ್ರೆಸ್ನ ಹೈಕಮಾಂಡ್ ಅಲರ್ಟ್ ಆಗಿದೆ. ಸಮಸ್ಯೆ ಇತ್ಯರ್ಥಕ್ಕೆ ಇದೀಗ ವೇಣುಗೋಪಾಲ್ ಅವರ ರಂಗ ಪ್ರವೇಶ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದ್ರು, ಯಾವುದೇ ರೀತಿ ಹೇಳಿಕೆ ನೀಡುವ ಹಂತದಲ್ಲಿ ನಾನು ಇಲ್ಲ ಅಂತ ಹೇಳಿ ಕೈ ಚೆಲ್ಲಿದ್ರು. ಇದೀಗ ವೇಣುಗೋಪಾಲ್ ಅವರ ಎಂಟ್ರಿ. ರಾಹುಲ್ ಗಾಂಧಿ ಅವರಿಂದ ಸಂದೇಶವನ್ನ ತರ್ತಾರಾ ಅಥವಾ ಇಲ್ಲಿಂದ ಮಾಹಿತಿಯನ್ನ ಸಂಗ್ರಹಿಸಿ ರಾಹುಲ್ ಗಾಂಧಿ ಅವರಿಗೆ ಇದನ್ನ ರವಾನೆ ಮಾಡ್ತಾರಾ ಅನ್ನೋದು ಕಾದ್ ನೋಡಬೇಕಾಗಿದೆ. ಇವತ್ತೇ ಬೆಂಗಳೂರಿಗೆ ಆಗಮಿಸುವವರಿದ್ದಾರೆ ಕೆಸಿ ವೇಣುಗೋಪಾಲ್. ನಾಯಕರುಗಳನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ವಿಚಾರವನ್ನ ಕಲೆ ಹಾಕಿ ಅದೇ ಸಂದೇಶವನ್ನ ರಾಹುಲ್ ಗಾಂಧಿ ಅವರ ತನಕ ತಲುಪಿಸುವ ಪ್ರಯತ್ನವನ್ನ ಕೆಸಿ ವೇಣುಗೋಪಾಲ್ ಮಾಡಬಹುದು ಅನ್ನೋ ಮಾಹಿತಿ ಇದೆ. ಇರುವ ಡಿಕೆ ಶಿವಕುಮಾರ್ ಆಪ್ತ ಬಣದ ಶಾಸಕರು ಪಟ್ಟನ್ನ ಸಡಿಲಿಸುವ ಲಕ್ಷಣಗಳು ಕಾಣ್ತಾ ಇಲ್ಲ. ಇತ್ತ ಡಿಕೆ ಶಿವಕುಮಾರ್ ಕೂಡ ಪಟ್ಟದ ಫೈಟ್ನಿಂದ ಕಾಲನ್ನ ಹಿಂದೆ ಇಡೋ ಚಾನ್ಸೇ ಇಲ್ಲ ಅನ್ನೋ ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ. ಹೀಗೆ ಡಿಕೆ ಬಣದಿಂದ ಕುರ್ಚಿ ಫೈಟ್ನ ಪಟ್ಟುಗಳು ಬಿಗಿಯಾಗ್ತಾ ಇದ್ದಂತೆ ಕಾಂಗ್ರೆಸ್ನ ಹೈಕಮಾಂಡ್ ಅಲರ್ಟ್ ಆಗಿದೆ. ಸಮಸ್ಯೆ ಇತ್ಯರ್ಥಕ್ಕೆ ಇದೀಗ ವೇಣುಗೋಪಾಲ್ ಅವರ ರಂಗ ಪ್ರವೇಶ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದ್ರು, ಯಾವುದೇ ರೀತಿ ಹೇಳಿಕೆ ನೀಡುವ ಹಂತದಲ್ಲಿ ನಾನು ಇಲ್ಲ ಅಂತ ಹೇಳಿ ಕೈ ಚೆಲ್ಲಿದ್ರು. ಇದೀಗ ವೇಣುಗೋಪಾಲ್ ಅವರ ಎಂಟ್ರಿ. ರಾಹುಲ್ ಗಾಂಧಿ ಅವರಿಂದ ಸಂದೇಶವನ್ನ ತರ್ತಾರಾ ಅಥವಾ ಇಲ್ಲಿಂದ ಮಾಹಿತಿಯನ್ನ ಸಂಗ್ರಹಿಸಿ ರಾಹುಲ್ ಗಾಂಧಿ ಅವರಿಗೆ ಇದನ್ನ ರವಾನೆ ಮಾಡ್ತಾರಾ ಅನ್ನೋದು ಕಾದ್ ನೋಡಬೇಕಾಗಿದೆ. ಇವತ್ತೇ ಬೆಂಗಳೂರಿಗೆ ಆಗಮಿಸುವವರಿದ್ದಾರೆ ಕೆಸಿ ವೇಣುಗೋಪಾಲ್. ನಾಯಕರುಗಳನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ವಿಚಾರವನ್ನ ಕಲೆ ಹಾಕಿ ಅದೇ ಸಂದೇಶವನ್ನ ರಾಹುಲ್ ಗಾಂಧಿ ಅವರ ತನಕ ತಲುಪಿಸುವ ಪ್ರಯತ್ನವನ್ನ ಕೆಸಿ ವೇಣುಗೋಪಾಲ್ ಮಾಡಬಹುದು ಅನ್ನೋ ಮಾಹಿತಿ ಇದೆ. ಇರುವ ಡಿಕೆ ಶಿವಕುಮಾರ್ ಆಪ್ತ ಬಣದ ಶಾಸಕರು ಪಟ್ಟನ್ನ ಸಡಿಲಿಸುವ ಲಕ್ಷಣಗಳು ಕಾಣ್ತಾ ಇಲ್ಲ. ಇತ್ತ ಡಿಕೆ ಶಿವಕುಮಾರ್ ಕೂಡ ಪಟ್ಟದ ಫೈಟ್ನಿಂದ ಕಾಲನ್ನ ಹಿಂದೆ ಇಡೋ ಚಾನ್ಸೇ ಇಲ್ಲ ಅನ್ನೋ ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ. ಹೀಗೆ ಡಿಕೆ ಬಣದಿಂದ ಕುರ್ಚಿ ಫೈಟ್ನ ಪಟ್ಟುಗಳು ಬಿಗಿಯಾಗ್ತಾ ಇದ್ದಂತೆ ಕಾಂಗ್ರೆಸ್ನ ಹೈಕಮಾಂಡ್ ಅಲರ್ಟ್ ಆಗಿದೆ. ಸಮಸ್ಯೆ ಇತ್ಯರ್ಥಕ್ಕೆ ಇದೀಗ ವೇಣುಗೋಪಾಲ್ ಅವರ ರಂಗ ಪ್ರವೇಶ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದ್ರು, ಯಾವುದೇ ರೀತಿ ಹೇಳಿಕೆ ನೀಡುವ ಹಂತದಲ್ಲಿ ನಾನು ಇಲ್ಲ ಅಂತ ಹೇಳಿ ಕೈ ಚೆಲ್ಲಿದ್ರು. ಇದೀಗ ವೇಣುಗೋಪಾಲ್ ಅವರ ಎಂಟ್ರಿ. ರಾಹುಲ್ ಗಾಂಧಿ ಅವರಿಂದ ಸಂದೇಶವನ್ನ ತರ್ತಾರಾ ಅಥವಾ ಇಲ್ಲಿಂದ ಮಾಹಿತಿಯನ್ನ ಸಂಗ್ರಹಿಸಿ ರಾಹುಲ್ ಗಾಂಧಿ ಅವರಿಗೆ ಇದನ್ನ ರವಾನೆ ಮಾಡ್ತಾರಾ ಅನ್ನೋದು ಕಾದ್ ನೋಡಬೇಕಾಗಿದೆ. ಇವತ್ತೇ ಬೆಂಗಳೂರಿಗೆ ಆಗಮಿಸುವವರಿದ್ದಾರೆ ಕೆಸಿ ವೇಣುಗೋಪಾಲ್. ನಾಯಕರುಗಳನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ವಿಚಾರವನ್ನ ಕಲೆ ಹಾಕಿ ಅದೇ ಸಂದೇಶವನ್ನ ರಾಹುಲ್ ಗಾಂಧಿ ಅವರ ತನಕ ತಲುಪಿಸುವ ಪ್ರಯತ್ನವನ್ನ ಕೆಸಿ ವೇಣುಗೋಪಾಲ್ ಮಾಡಬಹುದು ಅನ್ನೋ ಮಾಹಿತಿ ಇದೆ.